ಹೈಕೋರ್ಟ್ ಸೂಚನೆಯ ಮೇರೆಗೆ ಭವಾನಿ ರೇವಣ್ಣ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ತಮ್ಮ ವಕೀಲ ಅರುಣ್ ಜೊತೆಗೆ ಎಸ್ಐಟಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗಿದ್ದಾರೆ ಭವಾನಿ ರೇವಣ್ಣ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣ ಸಂಬಂಧಿತವಾಗಿ ವಿಚಾರಣೆಗೆ ನೋಟಿಸ್ ಕೊಟ್ಟರೂ ಕೂಡ ಭವಾನಿ ರೇವಣ್ಣ ಅವರು ಹಾಜರಾಗಿರಲಿಲ್ಲ. ಇವತ್ತು ಹೈಕೋರ್ಟ್ನ ಮುಂದೆ ಹೋಗಲಾಯಿತು. ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕ ನಂತರದಲ್ಲಿ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ವಕೀಲ ಅರುಣ್ ಜೊತೆಗೆ ಎಸ್ಐಟಿ ಮುಂದೆ ಭವಾನಿ ರೇವಣ್ಣ ಅವರು ಹಾಜರಾಗುವ ಮೂಲಕವಾಗಿ ಎಸ್ಐಟಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗೆ ಯಾವ ರೀತಿಯಾಗಿ ಅವರಿಂದ ಉತ್ತರ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಲ್ಲಿ ತನ್ನನ್ನ ಬಂಧನಕ್ಕೆ ಒಳಪಡಿಸ್ತಾರೋ ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇವತ್ತು ಹೈಕೋರ್ಟ್ ರಿಲೀಫ್ ಕೊಡ್ತು. ಸೊ ಆ ನಂತರದಲ್ಲಿ ಸೂಚನೆಯನ್ನು ಕೂಡ ಕೊಡ್ತು 1 ಗಂಟೆಯ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ. ಹೀಗಾಗಿ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಭವಾನಿ ರೇವಣ್ಣ, ವಿಚಾರಣೆಗೆ ಒಳಗಾಗಿದ್ದಾರೆ. ಅವರ ಜೊತೆಗೆ ಅವರ ಪರ ವಕೀಲ ಅರುಣ್ ಅವರು ಕೂಡ ಆಗಮಿಸಿದ್ದಾರೆ. ಕೆಆರ್ ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಇವರ ಹೆಸರು ಕೂಡ ಕೇಳಿಬಂತು. ಆ ಒಂದು ಕಿಡ್ನಾಪ್ ಸಂದರ್ಭದಲ್ಲಿ ಇವರ ಹೆಸರು ಹೇಳಿನೇ ಕರೆದುಕೊಂಡು ಹೋಗಿದ್ದು ಅನ್ನೋ ಹಿನ್ನೆಲೆಯಲ್ಲಿ ದೂರಿನಲ್ಲಿ ದಾಖಲು ಕೂಡ ಆಗಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಹೈಕೋರ್ಟ್ ರಿಲೀಫ್ ಕೊಟ್ಟು ಸೂಚನೆ ಕೊಟ್ಟ ನಂತರದಲ್ಲಿ ಭವಾನಿ ರೇವಣ್ಣ ಅವರು ಇವತ್ತು ಎಸ್ಐಟಿ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಸೊ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರ ಜೊತೆಗೆ ಅರುಣ್ ಅವ್ರನ್ನು ವಕೀಲ ಅರುಣ್ ಅವರು ಕೂಡ ಕರ್ಕೊಂಡು ಹೋಗಿದ್ದಾರೆ. ಸೊ ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಅವರು ಕೂಡ ಇರ್ತಾರಾ ಹೇಗೆ? ದಿವ್ಯಾ, ಕೆಳ ಹಂತದ ನ್ಯಾಯಾಲಯದಲ್ಲಿ ಭವಾನಿ ರೇವಣ್ಣ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನಿನ ಅರ್ಜಿ ಯಾವಾಗ ವಜಾ ಆಯ್ತು, ಆ ಬಳಿಕ ಹೈಕೋರ್ಟ್ ಕದವನ್ನ ತಟ್ಟುವ ಕೆಲಸವನ್ನ ಮಾಡಿದ್ರು. ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇವತ್ತು ಭವಾನಿ ಅವರು ಸಲ್ಲಿಸಿದಂತಹ ಅರ್ಜಿ ಹೈಕೋರ್ಟ್ ನಲ್ಲಿ 11 ಗಂಟೆಯ ವೇಳೆ ವಿಚಾರಣೆಗೆ ಬಂತು. ಈ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿ ಕೆಳ ನ್ಯಾಯಾಲಯ ಭವಾನಿ ಅವರ ಅರೆಸ್ಟ್ ವಾರೆಂಟ್ ಅನ್ನ ಏನ್ ನೀಡಿತ್ತು, ಆ ಬಂಧನದ ವಾರೆಂಟ್ ಅನ್ನ ಅಮಾನತ್ತಿನಲ್ಲಿಡ್ತು. ಅದ್ರ ಜೊತೆಗೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. 5 ಗಂಟೆಯವರೆಗೆ ಎಸ್ಐಟಿ ವಿಚಾರಣೆಯನ್ನ ನಡೆಸಬಹುದು. 5 ಗಂಟೆಯ ನಂತರ ಭವಾನಿ ಅವರನ್ನ ಎಸ್ಐಟಿ ಕಚೇರಿಯಲ್ಲಿ ಇಟ್ಟುಕೊಂಡು ವಿಚಾರಣೆಯನ್ನ ನಡೆಸಬಾರದು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶವನ್ನ ನೀಡಿತು. ಈ ಆದೇಶವನ್ನ ಭವಾನಿ ರೇವಣ್ಣ ಇಷ್ಟು ದಿನ ಅಜ್ಞಾತವಾಗಿಟ್ಟುಕೊಂಡು ಎಸ್ಐಟಿಗೆ ಸಿಗದೆ ತಲೆಮರೆಸಿಕೊಂಡಿದ್ದಂತಹ ಭವಾನಿ ರೇವಣ್ಣ ಸುಮಾರು 12:30-35 ಸುಮಾರಿಗೆ ಎಸ್ಐಟಿ ಕಚೇರಿಗೆ ಹಾಜರಾದ್ರು. ಸಿಐಡಿಯಲ್ಲಿರೋ ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ಇದೀಗ ವಿಚಾರಣೆಯನ್ನ ಎದುರಿಸ್ತಿದ್ದಾರೆ. ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಆ ಒಂದು ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣ ಸಂಬಂಧ 10 ಹಲವು ಪ್ರಶ್ನೆಗಳನ್ನ ಕೇಳಿ ಇದೀಗ ಭವಾನಿ ರೇವಣ್ಣ ಅವರಿಂದ ಉತ್ತರವನ್ನ ಪಡೆದುಕೊಳ್ಳೋ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಇವತ್ತು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ ಭವಾನಿ ರೇವಣ್ಣ ಅವರು. 1 ಗಂಟೆಯ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೈಕೋರ್ಟ್ ಕೂಡ ಸೂಚನೆ ಕೊಡ್ತು. ಅದರ ಜೊತೆಗೆ 5 ಗಂಟೆಯ ಒಳಗಾಗಿ ವಿಚಾರಣೆನ ಪೂರ್ಣ ಮಾಡಬೇಕು ಅಂತ ಎಸ್ಐಟಿಗೂ ಕೂಡ ಹೈಕೋರ್ಟ್ ಸೂಚಿಸಿದೆ.